आप देख रहे हैं सेवन न्यूज। मैं आपके साथ मोहम्मद सलमान जुनैदी। ನೋಡಿ, ಜಮೀರ್ ಅಹಮದ್ ಖಾನ್ ಉದ್ದೇಶಪೂರ್ವಕವಾಗಿ ವಂದೇ ಮಾತರಂ ಗೀತೆಯನ್ನು ಹಾಡಬೇಕಾಗ್ತದೆ. ಇದೇ ಮಾತರಂ ಅಪಮಾನ ಮಾಡಲಿಕ್ಕೆ ಮತ್ತು ಈ ದೇಶದ ಪ್ರತಿಯೊಬ್ಬ ನಾಗರಿಕ ಭಾರತದ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಅವನು ಗೌರವ ಸೂಚಿಸುವುದಕ್ಕೆ ಸಾಮಾನ್ಯ ನಾಗರಿಕಂದು ಕರ್ತವ್ಯ. ಒಬ್ಬ ಕರ್ನಾಟಕ ವಿಧಾನಸಭೆಯ ಶಾಸಕನಾಗಿ ಸಚಿವನಾಗಿ ಭಾರತದ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುವಂತ ಒಬ್ಬ ಸಚಿವ ಇವತ್ತು ತಕ್ಷಣ ನನಗೆ ನಾನು ಧ್ವಜಾರೋಹಣ ಮಾಡುವುದಿಲ್ಲ, ನಾನು ವಂದೇ ಮಾತರಂ ಹಾಡುವುದಿಲ್ಲ ಅನ್ನೋ ಉದ್ದೇಶದಿಂದ ಒಬ್ಬ ಮತಾಂಧ ವ್ಯಕ್ತಿ ಅನ್ನೋದು ಪ್ರೂವ್ ಆಗಿದೆ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಏನಾದ್ರು ಈ ದೇಶದ ಸಂವಿಧಾನ ಮತ್ತು ಈ ದೇಶದ ರಾಷ್ಟ್ರಧ್ವಜ ರಾಷ್ಟ್ರಗೀತೆ ಬಗ್ಗೆ ಗೌರವ ಇದ್ರೆ ತಕ್ಷಣ ಸಚಿವ ಸಂಪುಟದಿಂದ ವಜಾ ಮಾಡಿ. ಯಾಕಂದ್ರೆ ಇದು ಕೆಟ್ಟ ಚಾಳಿ ಬೆಳೀತದೆ. ಯಾಕಂದ್ರೆ ಅವರು ಲೋಕಸಭೆಯಲ್ಲಿ ಸಹ ಕೆಲವೊಂದು ಮಂದಿ ನಾವು ವಂದೇ ಮಾತರಂ ಹಾಡುದಿಲ್ಲ ಮತ್ ಯಾರು ವಂದೇ ಮಾತರಂ ಹಾಡುದಿಲ್ಲ, ಯಾರು ರಾಷ್ಟ್ರಕ್ಕೆ ಧ್ವಜಕ್ಕೆ ಗೌರವ ಕೊಡುದಿಲ್ಲ, ಅವ್ರನ್ನ ಅವರ ಶಾಸಕ ಸ್ಥಾನ ಮಂತ್ರಿ ಸ್ಥಾನದಿಂದ ವಜಾ ಮಾಡ್ಬೇಕು. ಸಂವಿಧಾನದಲ್ಲಿ ಒಂದು ಬದಲಾವಣೆ ತರಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ ಅಪಮಾನ ಮಾಡಿದ್ರೆ ಅವರ ಶಾಸಕ ಸ್ಥಾನ ಮತ್ತು ಜೀವಾವಧಿಯವರೆಗೆ ಯಾವುದೇ ಚುನಾವಣೆಗೆ ಸ್ಪರ್ಧೆ ಮಾಡದಂತ ಒಂದು ಸಂವಿಧಾನ ತಿದ್ದುಪಡಿ ಅವಶ್ಯ ಇದೆ ಜಮೀರ್ ಅಹಮದ್ ಖಾನ್ ಪ್ರಕರಣದ ಅಂತ ಅನಿಸ್ತದೆ. ನೋಡಿ, ರಾಹುಲ್ ಗಾಂಧಿ ಮೊನ್ನೆ ಒಂದು ವಿಡಿಯೋ ನೋಡಿದೆ, ಕ್ಲಿಪ್. ಅದರಲ್ಲಿ ಭಾರತ ಸಂವಿಧಾನ ಪುಸ್ತಕ ನೆಲದ ಮೇಲೆ ಒಗೆದು ಅಪಮಾನ ಮಾಡದಂತವ್ರು, ಅಂಬೇಡ್ಕರ್ ಅವ್ರನ್ನ ಲೋಕಸಭಾ ಚುನಾವಣೆ ಸೋಲಿಸಿದಂತವ್ರು, ಅಂಬೇಡ್ಕರ್ ಅವರ ಫೋಟೋ ಸಹಿತ ಪಾರ್ಲಿಮೆಂಟ್ ನಲ್ಲಿ ಹಾಕದಂತವ್ರು, ಇವರು ಬಿಜೆಪಿಗಾಗಲಿ ಉಳಿದ ರಾಜಕೀಯ ಪಕ್ಷಗಳಿಗೆ ಪಾಠ ಕಲಿಸುವ ಅವಶ್ಯಕತೆ ಇಲ್ಲ. ಸಂವಿಧಾನ ನಿಜವಾಗಿಯೂ ಪೂರ್ಣ ಪ್ರಮಾಣದ ಈ ದೇಶದಲ್ಲಿ ಎಲ್ಲಾ ರಾಜ್ಯದ ಭಾರತದ ಕಟ್ಟ ಕಡೆ ಸೀಮೆಯವರೆಗೆ ಏನಾದ್ರೂ ಸಂವಿಧಾನ ಇವತ್ತು ಜಾರಿಯಾಗಿದ್ರೆ ಅದು ನರೇಂದ್ರ ಮೋದಿ ಅವರಿಲ್ಲ. ಯಾಕಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಭಾರತ ಸಂವಿಧಾನ ಇರಲಿಲ್ಲ. ಅಲ್ಲಿ ಆರ್ಟಿಕಲ್ 370 ಪ್ರಕಾರ ಭಾರತದ ಸಂವಿಧಾನದ ಯಾವುದೇ ಕಾನೂನುಗಳು ಅಲ್ಲಿ ಜಾರಿ ಮಾಡಲಿಕ್ಕೆ ಪಾರ್ಲಿಮೆಂಟ್ಗೆ ಅವಕಾಶ ಇರಲಿಲ್ಲ ಮತ್ತು ರಿಸರ್ವೇಶನ್ ಇರಲಿಲ್ಲ. ಜಮ್ಮು ಕಾಶ್ಮೀರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಕೇವಲ ಪೌರ ಕಾರ್ಮಿಕರಾಗುವಂತ ಅವಕಾಶ ಇತ್ತು. ಈ ಆರ್ಟಿಕಲ್ 370 ತೆಗೆದ ಮೇಲೆ ಇವತ್ತು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದವರು MLA ಆಗ್ಬೋದು, MP ಆಗ್ಬೋದು, ಗ್ರಾಮ ಪಂಚಾಯತಿ ಆಗ್ಬೋದು, ಮುನ್ಸಿಪಾಲಿಟಿ ಮೆಂಬರ್ ಅಧ್ಯಕ್ಷ ಆಗ್ಬೋದು, ಎಲ್ಲ ವರ್ಗ ಶ್ರೇಣಿಯ ಪ್ರಥಮ ದರ್ಜೆಯ ಅಧಿಕಾರಿ ವರ್ಗದವರೆಗೂ ಸಹ ಮೀಸಲಾತಿ ಯಾರಾದ್ರೂ ಕೊಟ್ಟಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಯಾರಾದ್ರೂ ಇಡೀ ದೇಶಕ್ಕೆ ಜಾರಿ ಮಾಡಿದ್ರೆ ಅದು ನರೇಂದ್ರ ಮೋದಿ. ಕಾಂಗ್ರೆಸ್ ಯಾವಾಗಲೂ 370 ಪರವಾಗಿತ್ತು. ಅದು ಎಂದು ಭಾರತ ಸಂವಿಧಾನವನ್ನ ಕಾಶ್ಮೀರದಲ್ಲಿ ನಡೀಲಿಕ್ಕೇನೆ ಕೊಟ್ಟಿರ್ಲಿಲ್ಲ. ಹಂಗಾದ್ರೆ ಯಾರು ಸಂವಿಧಾನ ವಿರೋಧಿ, ಯಾರು ಸಂವಿಧಾನ ಪರ ಅನ್ನೋದು ದೇಶದ ಜನರ ಮುಂದೆನೆ ಇದೆ. ನೋಡಿ, ಇದು ಏನು ಅರ್ಥನೇ ಇಲ್ಲ. ಇಲ್ಲಿ ಮಹಿಳೆಯರಿಗೆ ಉಚಿತ ಕೊಡ್ತಿರತ್ರಿ, ಒಂದ್ ಕಡೆ ಪುರುಷರು, ಮಹಿಳೆ ಮತ್ತು ಪುರುಷ ಒಂದೇ ಮನೆ ಇಬ್ರು ಒಬ್ಬ ಗಂಡನ ಕಡೆಯನ್ನು ತಗೊಂಡು ಹೆಂಡತಿ ಕೊಟ್ಟಂಗ ಆಗ್ತದೆ. ಯಾಕಂದ್ರೆ ನಿಮಗೆ ಆಗಲಿಲ್ಲ ಅಂದ್ರೆ ಲಾಸ್ ಆಗ್ತಿತ್ತಂದ್ರೆ ನೀವೇನು ಉಚಿತ ಕೊಟ್ಟಿಲ್ಲ, ಅದು ಪರಿಶೀಲನೆ ಮಾಡಿ. KSRTCಗಳ ಇವತ್ತು ಪಗಾರ ಆಗ್ತಾ ಇಲ್ಲ, ಡ್ರೈವರ್ ಕಂಡಕ್ಟರ್ಗಳು ಸಂಬಳ ಇಲ್ಲ, ಅವ್ರು ಹೆಚ್ಚಿನ ವೇತನಕ್ಕಾಗಿ ಹೋರಾಟ ಮಾಡ್ತಾ ಇದ್ರೆ ಅದರ ಒಂದು ಪರಿಷ್ಕರಣೆ ನೀವು ಮಾಡ್ತಾ ಇಲ್ಲ. ನೋಡಿ, ಎಂತಿಂತ ಸಣ್ಣ ನಾನು ಅಂಗವಿಕಲರು ಬುದ್ಧಿಮಾಂತರ ಒಂದು ಕಟ್ಟಡ ಭೂಮಿ ಪೂಜೆಗೆ ಹೋದಾಗ ಬರೀ 1400 ರೂಪಾಯಿ, 1400 ರೂಪಾಯಿ ಸಹಿತ ಅಂಗವಿಕಲರು ಕೊಡ್ಲಿಕ್ಕೆ ದುಡ್ಡಿಲ್ಲ ಸರ್ಕಾರದಲ್ಲಿ.
3 ತಿಂಗಳ 4 ತಿಂಗಳ ನಂತರ ಬರ್ತದೆ. ಆ 1400 ಏನ್ ಸಾಧ್ತದೆ? ಮತ್ತೀಗ ಅವ್ರಿಗೆ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ಬೇಕಾಗ್ತದೆ. ಅಂದಾಗ ಸರ್ಕಾರ ದಿವಾಳಿ ಆಗಿದ್ದು ಸ್ಪಷ್ಟ. ಈಗ ಈ ಗುಡ್ಡ ಬ್ಯಾನ್ ಮಾಡ್ತೀನಿ ಬ್ಯಾನ್ ಮಾಡ್ತೀನಿ ಬ್ಯಾನ್ ಮಾಡ್ತೀನಿ ಈ ಗುಟ್ಕ ಆರೋಗ್ಯ ಮಂತ್ರಿಗಳು ಹೇಳ್ಯಾರ ಬ್ಯಾನ್ ಮಾಡಿ, ಮುಖ್ಯಮಂತ್ರಿ ಸದನದಾಗ ಹೇಳ್ತಾರ ನಾವು ವಾಪಸ್ ತಗೊಂಡಿರ ಅದ ತಾಳಿಲ್ಲ ಮೇಳಿಲ್ಲ. ಆರೋಗ್ಯ ಮಂತ್ರಿ ಜೋಡನೆ ಮುಖ್ಯಮಂತ್ರಿ ಅಂದ್ರ ಈ ಸರ್ಕಾರನಾಗ ಏನ್ ಬಾಯಿಗೆ ಬಂದಿದ್ ಮಾತಾಡೋದನ್ನೇ ನಡೀತದನ ಅಂತ ಮಾತಾಡ್ತಾರೆ. ಗುಟ್ಕಾದ ನೋಡಿ, ಇದು ಈ ಗುಟ್ಕಾ ಯಾಕೆ ಇದು ಬ್ಯಾನ್ ಮಾಡ್ತಿರತ್ತಾರಂದ್ರೆ, ಇದು ಗುಟ್ಕಾ ಕಂಪನಿಗಳಿಂದ ಏನು ನಾ ಹೇಳಿದಲ್ಲ ಕೋಟ್ವಾಲ್ ಟ್ಯಾಕ್ಸ್ ಅಂತ ಹೇಳಿ ಒಂದು ಪ್ರಾರಂಭ ಮಾಡ್ಯಾರ. ನಮ್ಮ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ್ಮೇಲೆ ಹಿಂದಕ್ಕೊಬ್ಬ ಗುಂಡ ಇದ್ದ ಬೆಂಗಳೂರಿನಾಗ ರಾಮಚಂದ್ರ ಕೋಟ್ವಾಲ್. ಅಲ್ಲಿ ಒಂದು ಕಾರ್ ಹೊರಗೆ ನಿಂದ್ರಿಸಿದ್ರೆ ರೋಡ್ ಮ್ಯಾಗ ನಿಂದ್ರಿಸಿದ್ರೆ 4,000 ರೂಪಾಯಿ ಕೊಡ್ಬೇಕು. ಮೋಟರ್ ಸೈಕಲ್ ನಿಂದ್ರಿಸಿದ್ರೆ 2,000 ಕೊಡ್ಬೇಕು. ಇನ್ನು ಗುಟ್ಕಾ ಬ್ಯಾನ್ ಮಾಡ್ತೀನಿ ಅಂತ ಹೇಳಿ ಗುಟ್ಕಾ ಎಲ್ಲ ಇಲ್ಲೇ ಮಕ್ಕಳೇ ಅದ. ನಮ್ಮ ಗುಟ್ಕಾ ಕಂಪ್ನಿ ಮಾಲಕ ಸಾಂಗ್ಲಿ ಜಿಲ್ಲಾದಾಗ ಯಾರು ಜೈಸಿಂಗ್ಪುರ್ ಕದಾರ, ಅವ್ರ ಕಡೆ ಮಾಮೂಲಿ ಸಲುವಾಗಿ ಮಾಮೂಲಿ ಹೆಚ್ಚು ಮಾಡ್ಕೊಳಕ್ಕೆ ಗುಟ್ಕಾ ಬ್ಯಾನ್ ಮಾಡ್ತೀನಿ ಅನ್ನೋದು, ರೊಕ್ಕ ತಗೋದು, ಮುಂದೆ ಏನ್ ಮಾಡೋದು ರೈತರ ಹೆಸರು ಹೇಳೋದು. ಇಲ್ಲ ಅಡಿಕೆ ಬೆಳೆಗಾರ ಹಾನಿ ಆಗ್ತದೆ, ಅದಕ್ಕೆ ನಾವು ವಾಪಸ್ ತಗೊಂಡ್ವಿ. ಎಲ್ಲಾ ರೈತರ ಮ್ಯಾಗನೆ ಜೀವನ ನಡೆಸ. ಬಿಡದಿ ಒಳಗನು ರೈತರು, ಗುಟ್ಕದಾಗೂ ರೈತರು. ಹೌದು, ಬೆಂಗಳೂರಿನಾಗ ನೀವು ಒಂದು ಕಾರ್ ಪಾರ್ಕಿಂಗ್ ಹೊರಗೆ ಮಾಡಿದ ಈ ಬಡವ್ರು ಅದಾರ, ಒಂದು ಮೋಟರ್ ಸೈಕಲ್ ತಗೊಂಡಿರ್ತಾರೆ. ಅವ್ರು ಇರುದೇ ಮನೆ, ಒಂದು ಬೆಡ್ರೂಮ್ ಎಂದು ಒಂದು ಅಡಿಗೆ ಮನೆ ಇರ್ತದೆ. ನೀವು ಅಲ್ಲಿ ಪಾರ್ಕಿಂಗ್ ಮಾಡ್ಲಾರ್ದ ರೋಡ್ ಮ್ಯಾಗ ಮಾಡಿದ್ರ 2,000 ರೂಪಾಯಿ ಕೊಡ್ಬೇಕ. ಇದು ಎಲ್ಲಿ ಅಂದ್ರ ಏನಾಗೈತಿ, ಒಂದ್ ಕಡೆ ದಿವಾಳಿ ಆಗೈತಿ ಸರ್ಕಾರ. ಗ್ಯಾರಂಟಿಗಳಿಂದ ದುಡ್ಡಿಲ್ಲ ಸರ್ಕಾರನಾಗ, ಪಗಾರ ಮಾಡ್ಲಕ್ ದುಡ್ಡಿಲ್ಲ, ಯಾವುದೇ ವೇತನ ಪರಿಷ್ಕರಣೆ ಮಾಡ್ಲಕ್ ದುಡ್ಡಿಲ್ಲ, ಸರ್ಕಾರಿ ನೇಮಕಾತಿ ಮಾಡ್ಲಿಕ್ಕೆ ದುಡ್ಡಿಲ್ಲ. ಆದ್ರೂ ಇನ್ನೊಂದು ಕಡೆ ಈ ರೀತಿ ಕರ ವಸೂಲಿ ಮಾಡೋ ಅದೇ ಇದೆ ಹಣ ಜೋಡಣೆ ರೀ. ನೋಡ್ರಿ, ಒಂದ್ ಕಡೆ ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚು ಮಾಡ್ತೀವಿ, ಒಂದ್ ಕಡೆ ಬಸ್ ದರ ಏರಿಸ್ತೀವಿ, ಒಂದ್ ಕಡೆ ಕರೆಂಟ್ ರೇಟ್ ಏರಿಸ್ತೀವಿ. ನೀವು ಯಾವ್ದು ಏರ್ಸಿಲ್ಲ ಹೇಳಿ. ಮರಣ ಉತ್ತಾರಿನೂ ಏರಿಸಿ 25 100 ರೂಪಾಯಿ ಮಾಡಿ, ಸತ್ತವ್ರ ಮ್ಯಾಗನು ಹಾಕ್ಲಾಕತ್ತೀವಿ, ಇತ್ತವ್ರ ಮ್ಯಾಗನು ಹಾಕ್ಲಾಕತ್ತೀವಿ. ನೀವಂತೂ 1000 ಕೋಟಿ ರೂಪಾಯಿ ಲೂಟಿ ಮಾಡಾಕತ್ತೀವಿ. ಬಡವ್ರಿಗೆ ಹೇಳ್ತೀರಿ ನಾವು ಕಾಕನ ಮನೆಗೆ ಹೋಗ್ಲಾಕ್ತೀವಿ, ಮಾಮನ ಮನೆಗೆ ಹೋಗ್ಲಾಕ್ತೀವಿ, ಅಕ್ಕನ ಮನೆಗೆ ಹೋಗ್ಲಾಕ್ತೀವಿ, ಬನಶಂಕರಿಗೆ ಹೋಗ್ಲಾಕ್ತೀವಿ ಇಲ್ಲಿ ಹೇಳ್ತೀವಿ. ಈ ಗಂಡದೇನು ಏನ್ ಮಾಡ್ಬೇಕು? ಅವ್ರು ಬನಶಂಕರಿಗೆ ಹೋದ್ರೆ ಇವ್ರೇನ್ ಮಾಡ್ಬೇಕು? ಮನ್ಯಾಗ ಕೊಡ್ತೇನೆ ಹೊಳಿವಣ್ಣೆ ಮಾಡಿ ಅಲ್ಲಿ 3 ಕೋಟಿ ಏನ್ ಆಗ್ತೈತು ಅಂತ ರೈತರಿಗೆ. ನೀವು ಅವ್ನ ರೈತನ ಜಮೀನ್ ಇರೋದು 10 ಗಂಟೆ 20 ಗಂಟೆ. ನಮ್ಮಂಗ್ ಉತ್ತರ ಕರ್ನಾಟಕ 20 ಎಕರೆ 40 ಎಕರೆ ಇಲ್ಲ ಅಲ್ಲಿ ಬಡವರು. 10 ಗುಂಟೆಗೆ ಡಿವೈಡೆಡ್ ಬೈ 3 ಕೋಟಿ ಒಳಗೆ ಬರ್ತದ, 40-30 ಲಕ್ಷ ಬರ್ತದ. ಅದ್ರ ಮ್ಯಾಗ ಒಂದ್ ಜೀವನ ಉತ್ತರ ಆಗ್ತದೆ. ಅದಕ್ಕೆ ಬಿಡದಿ ಬಿಟ್ಟು ಮಾಡ್ರಿ. ಚಿತ್ರದುರ್ಗ ಸಾಕಷ್ಟು ಜಮೀನ್ ಐತಿ, ಎಲ್ಲಿ ನೀರಾವರಿಗೆ ಯೋಗ್ಯಿಲ್ಲ, ಎಲ್ಲಿ ಬೆಳೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲೇ ರೈತರು ಸ್ವಾವಲಂಬಿಯಾಗಿ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಲ್ಲಿ ನೀವು ಭೂ ಸ್ವಾಧೀನ ಮಾಡಿ ಹೊಸ ನಗರ ನಿರ್ಮಾಣ ಮಾಡಿ.